ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ. ಈ ಟಾರ್ ರೋಡಿಂದ ನಿಮಗೆ ಕರೆಕ್ಟಾಗಿ ಒಂದು 200 ಅಡಿ ಹೋದರೆ 1 ಎಕರೆ ಬರುತ್ತೆ. ಯಾಕೆ ಟಾರ್ ರೋಡ್ ತೋರಿಸ್ತಿದ್ದೀನಿ ಅಂದರೆ ನೋಡಿ, ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 2 ಕಿಲೋಮೀಟ್ರು. ಇಲ್ಲಿಂದ ನಿಮಗೆ 30 ಅಡಿ ರಸ್ತೆ ಬರುತ್ತೆ. ಇಲ್ಲೆಲ್ಲ ನಿಮಗೆ ಆಲ್ಮೋಸ್ಟು ಅಕ್ಕಪಕ್ಕ ಎಲ್ಲ 3.5 ಲಕ್ಷ ಕುಂಟೆ ಅಂತ ಹೇಳ್ತಾರೆ. ಯಾಕೆಂದರೆ ಬೆಂಗಳೂರು ಮೈಸೂರು ರೋಡ್ಗೆ 2 ಕಿಲೋಮೀಟ್ರ್ ಆಗಿರೋದ್ರಿಂದ, ಮತ್ತು ಮದ್ದೂರ್ಗಿಲಿಂದ 8 ಕಿಲೋಮೀಟ್ರ್ ಆಗುತ್ತೆ, ಮಂಟಿಕಿಲಿಂದ 14 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಬೆಂಗಳೂರು ತೊಗೊಂಡು ಫೆನ್ಸ್ ಹಾಕೊಂಡಿರೋದೆಲ್ಲ 3.5 ಲಕ್ಷ ಕುಂಟೆ. ಏಕೆಂದರೆ ರೋಡ್ಗೆ ಹತ್ರ ಇರೋದ್ರಿಂದ ಆ ರೇಟ್ ಹೇಳ್ತಾರೆ. ಮತ್ತು ನೋಡಿ ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗಿದೆ, ಮತ್ತು ಊರು ಪಕ್ಕದ್ದೇ ಜಾಗ ಆಗಿರೋದ್ರಿಂದ ಇವೆಲ್ಲ ಟಾರ್ ರೋಡ್ ಗೆ ಒಂದು 200 ಅಡಿ ಇರೋದ್ರಿಂದ ಇದಕ್ಕೆ ರೇಟ್ ಹೇಳ್ತಾರೆ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ನೋಡಿ ಈ ಥರ ತೋಟ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ನೀರಾವರಿಗಂತೂ ತೊಂದರೆನೇ ಇಲ್ಲ. ನೋಡಿ ನಿಮಗೆ ವರ್ಷದಲ್ಲಿ 9 ತಿಂಗಳು ನಿಮಗೆ ನೀರು ಯಾವಾಗಲೂ ಇರುತ್ತೆ ಈ ಜಾಗದಲ್ಲಿ. ಮತ್ತು ನಿಮಗೆ ಮಣ್ಣು ಬಂದು ಪ್ಯೂರ್ ಕೆಂಪು ಮಣ್ಣು. ಆರಾಮಾಗಿ ನೀವು ಏನು ಬೇಕಾದರೂ ಇಲ್ಲಿ ಯಾವುದೇ ಥರದ ಕ್ರಾಫ್ಟ್ನ ನೀವು ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ. ಇದು ಬಂದಿದ್ದ ರಸ್ತೆ ನಿಮಗೆ ಗೌರ್ಮೆಂಟ್ ನಕಾಶೆ ರೋಡು 30 ಅಡಿ ರಸ್ತೆ ಬರುತ್ತೆ. ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಒಂದು 150 ಅಡಿ ಆಗುತ್ತೆ ಅಷ್ಟೇ ಟಾರ್ ರೋಡ್ಗೆ. ನೋಡಿ ಇಲ್ಲಿಂದ ಹಿಡ್ದು ನಿಮಗೆ ಇದು ರೋಡ್ ಫೇಸ್ ಜಾಸ್ತಿ ಆಗಲ ಬರುತ್ತೆ. ಹತ್ತತ್ರ ನಿಮಗೆ 200 ಅಡಿಗೆ ರೋಡ್ ಫೇಸೇ ಬರುತ್ತೆ. ಉದ್ದ ಹಿಂಗೆ ಕಮ್ಮಿ, ಅಗಲ ಜಾಸ್ತಿ ಇದೆ. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ. ಮತ್ತು ನೀವು ಆರಾಮಾಗಿ ಈ ಜಾಗನ ಲೇಔಟ್ ಕೂಡ ಮಾಡ್ಕೋಬೋದು. ಇಲ್ಲೆಲ್ಲ ಇಲ್ಲಿಂದ ಒಂದು 300 ಅಡಿಗೆ ಆಲ್ಮೋಸ್ಟ್ ಎಲ್ಲ ಲೇಔಟ್ ಆಗ್ಬಿಟ್ಟಿದೆ. ಬೇಕಾದ್ರೆ ಲೇಔಟ್ ಆದರೂ ಮಾಡ್ಕೋಬೋದು, ಇಲ್ಲ ನೀವು ಫಾರ್ಮ್ ಹೌಸ್ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಫಾರ್ಮ್ ಲ್ಯಾಂಡ್ ಬಂದು 5 ಕುಂಟೆ ಅದನ್ನಾದರೂ ಮಾಡ್ಕೋಬೋದು. ಯಾಕೆಂದರೆ ಅಷ್ಟು ಕನೆಕ್ಟಿವಿಟಿ ಇದೆ, ಹತ್ತಿರ ಇದೆ. ಮತ್ತು ಇಲ್ಲೆಲ್ಲ ನೀವು ಬೋರ್ ಹಾಕಿದ್ರೆ ತುಂಬಾ ಒಂದು 200 ಅಡಿ 300 ಅಡಿಗೆಲ್ಲ ನೀರು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ವಾಟರ್ ಸೋರ್ಸ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ಇದು ಲೇಔಟ್ ಆಗುವಂಥ ಜಾಗ ಕೂಡ ಹೌದು. ಮತ್ತು ನೀವು ಬೇಕಾದ್ರೆ ಫಾರ್ಮ್ ಹೌಸಾಗಿ ಮಾಡ್ಕೊಂಡಾದರೂ ಇರ್ಬೋದು. ಮತ್ತು ನಿಮಗೆಲ್ಲ ಒಳ್ಳೆ ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ಇದೆ, ಒಂಥರ ಪ್ರಸಿದ್ಧವಾದ ದೇವಸ್ಥಾನ ಎಲ್ಲ ಇದೆ. ಒಳ್ಳೆ ಜಾಗ ಇದು, ಒಳ್ಳೆ ಲೊಕೇಶನ್ ಇದು. ನೋಡಿ ನಿಮಗೆ ಇಲ್ಲಿಂದ ಹಿಡ್ದು ನಿಮಗೆ ಆ ಮರದವರೆಗೂ ಉದ್ದ ಬರುತ್ತೆ, ಅಗಲ ಜಾಸ್ತಿ ಬರುತ್ತೆ. ನೋಡಿ 200 ಅಡಿ ಬರುತ್ತೆ ಅಗಲ. ನೀವು ಆರಾಮಾಗಿ ಬೇಕಾದ್ರೆ ಇಬ್ಬರು ಬೇಕಾದ್ರೂ ಈ ಜಾಗನ ತೊಗೋಬೋದು. ಇದ್ರ ಬೆಲೆ ಬಂದು 3 ಲಕ್ಷ ಅಂತ ಹೇಳ್ತಾರೆ. ಜನರಲ್ ಪ್ರಾಪರ್ಟಿ ಗೌಡ್ರದ್ದು. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಏನು 10,000 20,000 ಕಮ್ಮಿ ಆಗೋದು, ಅದಕ್ಕಿಂತ ಕಮ್ಮಿ ಆಗಲ್ಲ. ಯಾರೆಲ್ಲ 1 ಎಕರೆ ನೋಡ್ತೀರಾ ಅಂಥವ್ರಿಗೆ ಬೇಕಾದ್ರೆ ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು. ರೋಡ್ ವೇಟ್ ಜಾಸ್ತಿ ಇದೆ ಬಂದು. ಮತ್ತು ನಿಮಗೆ ಜಿಲ್ಲಿ ಮೆಟ್ಲಿಂಗ್ ರೋಡು 30 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ನಿಮಗೆ ಕೆಂಗೇರಿಗೆ ಇಲ್ಲಿಂದ 76 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 57 ಕಿಲೋಮೀಟ್ರ್ ಆಗುತ್ತೆ, ಮದ್ದೂರಿಗಿಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ, ಮಂಡಿಕಿಲಿಂದ 14 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 2 ಕಿಲೋಮೀಟ್ರ್ ಇರೋದು. ಮತ್ತು ನಿಮಗೆ ಬಸ್ ರೂಟು, ನೀವು ಆರಾಮಾಗೆ ಈ ರೋಡು ಮತ್ತು ಬಸ್ ರೂಟ್ ಇದೆ, ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು. ನೀವು ಯಾರೆಲ್ಲ 1 ಎಕರೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ವಾಟರ್ ಸೋರ್ಸು ಕೂಡ ನಿಮ್ಗೆ ತುಂಬ ಚೆನ್ನಾಗಿದೆ. ಮತ್ತು ರೋಡ್ ವಿಡ್ತು ಕೂಡ ನಿಮ್ಗೆ ಚೆನ್ನಾಗಿರೋದ್ರಿಂದ ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿರೋದ್ರಿಂದ ನಿಮಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.